ನಮಸ್ತೆ. ಇದು ಮಂಡೇ ವ್ಲಾಗು. ಅಂದರೆ ಚಂಪಾಷಷ್ಠಿ ಇತ್ತಲ್ಲ ಆವತ್ತಿನ ವ್ಲಾಗು. ಸಿಂಪಲಾಗಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿದ್ದೀನಿ. ದೇವಸ್ಥಾನಕ್ಕೆ ಸುಮಾರು 5 ಗಂಟೆ ಇರ್ಬೋದು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗಿನ ಜಾವ. ಅವತ್ತು ಚಂಪಾಷಷ್ಠಿ ಇತ್ತಲ್ಲ, ಅಲ್ಲಿ ನಾಗರ ಕಲ್ಲು ತೊಳೆಯೋದು ನಮ್ಮ ಪದ್ಧತಿ. ಸೊ ಹಿಂದಿನ ಕಾಲದಿಂದಲೂ ಇದೇ ನಾವು ಮಾಡ್ಕೊಂಡು ಬಂದಿರೋದು. ಯಾಕಂದರೆ ನನ್ನ ತಾಯಿ ಮನೆ ಆಗಲಿ, ನನ್ನ ಹಸ್ಬೆಂಡ್ ಮನೆ ಆಗಲಿ ನಮ್ಗೆ ನಾಗರು ಮನೆ ದೇವರು. ಈಗ ನಾನು ಮದುವೆ ಆಗಿ ಹೋಗಿರೋದು ವೀರಮಾಸಮ್ಮ ಅಂತ, ಅಂದರೆ ಲಕ್ಷ್ಮೀ ನಾಗರು ಎರಡೂ ಮಿಕ್ಸ್ ಇರೋದು. ತಂದೆ ಮನೇಲಿ ಬರೀ ಘಾಟಿ ಸುಬ್ರಹ್ಮಣ್ಯ ಇತ್ತು. ಸೊ ಅದರಿಂದ ನಾನು ಷಷ್ಠಿನ ಯಾವತ್ತೂ ಮಿಸ್ ಮಾಡಲ್ಲ. ಈ ಚಂಪಾಷಷ್ಠಿ ಅಂದರೆ ಮೊದಲು ಬೇರೆ ಷಷ್ಠಿಲಾದರೆ ಅವಲಕ್ಕಿ ತಿಂತೀನಿ. ಈ ಷಷ್ಠಿಲಿ ನಾನು ಅವಲಕ್ಕಿ ಸಹ ಮುಟ್ಟಲ್ಲ. ಮಧ್ಯಾಹ್ನ ಒಂದು ಲೋಟ ಕಾಫಿ ಮತ್ತು ಸಾಯಂಕಾಲ ಒಂದೇ ಒಂದು ಬಾಳೆಹಣ್ಣು. ಸೊ ಇಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಬೆಳಗ್ಗೆ ಹಳಸೂರಲ್ಲಿದೆ, ಅದು ತುಂಬ ಶ್ರೇಷ್ಠ ಪುರಾತನವಾದದ್ದು. ಅಲ್ಲಿ ನಾಗರ ಕಲ್ಲು ತೊಳಿತೀನಿ. ಇಲ್ಲಿ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ. ಸೊ ಈ ಕಡೆ ನಮ್ಮ ಮನೆ ಹತ್ರ ನಾಗವಳ್ಳಿ ದೇವಸ್ಥಾನ ಇದೆ. ಯಾವಾಗಲೂ ನಿಮ್ಗೆ ತೋರಿಸ್ತಾ ಇರ್ತೀನಿ ನನ್ನ ವೀಡಿಯೋಲಿ. ಅಲ್ಲಿ ಸುಬ್ರಹ್ಮಣ್ಯನಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅಲಂಕಾರ ಮಾಡಿಸಿದ್ದೆ, ಶ್ರೀಗಂಧದ ಅಲಂಕಾರ. ಅಕಸ್ಮಾತ್ ನಿಮ್ಗೆ ಫ್ರೀ ಇದ್ದರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫುಲ್ ವೀಡಿಯೋ ವಾಚ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲಂಕಾರ. ಹೋಗಿ ಬರಲಾ? ಥ್ಯಾಂಕ್ ಯು.